ಮೇ ಬಿ ಐ ಹೋಪ್ ನಮ್ದೊಂದೇ ಜನರೇಷನ್ ಅನಿಸುತ್ತೆ. 90s ಕಿಡ್ಸ್ ನಮ್ಮದೊಂದೇ ಜನರೇಷನ್ ಅನಿಸುತ್ತೆ ಈ ಎಲ್ಲ ಕ್ರಿಕೆಟ್ ಜಗತ್ತಿನ ಎಲ್ಲ ಅದ್ಭುತಗಳನ್ನು, ಭಾರತದ ಎಲ್ಲ ಕ್ರಿಕೆಟ್ ಜಗತ್ತಿನ ಭಾರತದಲ್ಲಿರುವಂಥ ಸಾಧನೆಗಳನ್ನು ನೋಡಿರ್ತಕ್ಕಂತಹ ಒಂದೇ ಏಕೈಕ ಜನರೇಷನ್ ಅಂದರೆ ಅದು ನಮ್ಮ 90s ಕಿಡ್ಸ್. 2003ರಲ್ಲಿ ಮಾರನೇ ದಿನ ಮೂರನೇ ತರಗತಿಯ ಮ್ಯಾಥ್ಸ್ ಎಕ್ಸಾಮ್ ಇದ್ದರೂ ಕೂಡ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಫೈನಲ್ ಮ್ಯಾಚ್ನ ಭಾರತ ಮತ್ತು ಆಸ್ಟ್ರೇಲಿಯಾದ ಫೈನಲ್ ಮ್ಯಾಚ್ನ ನೋಡೋಕ್ಕಂತ ಹೋಗಿ ಸೋತು ಬಂತು ಅಂತ ಸಪ್ಪೆ ಮೋರೆ ಹಾಕೊಂಡು ಮನೆಗೆ ಬಂದರೆ ಮಾರನೇ ದಿನ ಎಕ್ಸಾಮ್ ಇದೆ ಓದೋಕ್ಕಾಗಲ್ವಾ ಅಂತ ಒದೇ ತಿಂದಿರ್ತಕ್ಕಂಥ ಏಕೈಕ ಜನರೇಷನ್ ನಮ್ಮದು. 2007ರ T20 ವರ್ಲ್ಡ್ ಕಪ್, ಚೊಚ್ಚಲ T20 ವರ್ಲ್ಡ್ ಕಪ್ ನಡೀತಲ್ಲ, ಅದು ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ನಾವು ಗೆದ್ಕೊಂಡು ಬರ್ತೀವಲ್ಲ, ಅಂಥದ್ದನ್ನು ನೋಡಿರ್ತಕ್ಕಂಥ ಏಕಮಾತ್ರ ಜನರೇಷನ್ ನಮ್ಮದು. 2011ರ SLC ಎಕ್ಸಾಮ್ ಇರುವಂಥ ಸಂದರ್ಭದಲ್ಲೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಮ್ಯಾಚ್ ನೋಡಕ್ಕೆ ಕೂತ್ಕೊಂಡು ಧೋನಿ ಫಿನಿಶ್ ಅಪ್ ಇಸ್ ಇನ್ ಸ್ಟೈಲ್ ಆಫ್ ಇಂಡಿಯಾ ಲಿಫ್ಟ್ ದ ವರ್ಲ್ಡ್ ಕಪ್ ಆಫ್ಟರ್ 28 years ಅಂತಕ್ಕಂಥ ರವಿಶಾಸ್ತ್ರಿ ಕಮೆಂಟ್ರಿಯನ್ನು ನೀವು ಕೇಳ್ಕೊಂಡು ಬೆಳೆದಿರ್ತಕ್ಕಂಥ ಏಕಮಾತ್ರ ಜನರೇಷನ್ ನಮ್ಮದು. 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿನ 50 ಓವರ್ ಇರುವಂಥ ಮ್ಯಾಚನ್ನು ಡ್ಯೂ ಟು ರೇನಿಂದಾಗಿ ಕೇವಲ 20 ಓವರಿಗೆ ಕನ್ವರ್ಟ್ ಮಾಡಿ 129 ರನ್ನನ್ನು ಡಿಫೆನ್ಸ್ ಮಾಡಿಕೊಂಡು ಗೆದ್ದು ಬರ್ತೀವಲ್ಲ, ಅದನ್ನು ನೋಡಿ ಬೆಳೆದಿರ್ತಕ್ಕಂಥ ಅದು ವಿರಾಟ್ ಕೊಹ್ಲಿ ಅವರ ಗಂಗಮ್ ಸ್ಟೈಲ್ ಡ್ಯಾನ್ಸು, ಆ ಪುಷಪ್ಸ್ಗಳನ್ನು ನೋಡಿ ಸೆಲೆಬ್ರೇಷನ್ಗಳನ್ನ ನೋಡಿ ಕಲ್ತು ಮುಗಿಕೊಂಡಂಥ ಏಕಮಾತ್ರ ಜನರೇಷನ್ ಬಿಡ್ರಿ. 2022ರಲ್ಲಿ ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ, ಲೀಗ್ ಮ್ಯಾಚ್ ನಡೀತಾ ಇರ್ತದೆ. ಆ ಮ್ಯಾಚಲ್ಲಿ ವಿರಾಟ್ ಇನ್ನೇನು ಭಾರತ ಸೋತೆ ಹೋಯಿತು ಅನ್ನೋಂಥ ಕೇವಲ 3% ಚಾನ್ಸ್ ಇರುತ್ತೆ ಗೆಲ್ಲೋದು ಭಾರತಕ್ಕೆ. 97% ಪಾಕಿಸ್ತಾನನೇ ಗೆಲ್ತು ಅನ್ಕೋತಾರೆ. ಅಂಥ ಸಂದರ್ಭದಲ್ಲೂ ಕೂಡ ವಿರಾಟ್ ಕೊಹ್ಲಿ 18 ಬಾಲ್ಗೆ 48 ರನ್ ಇರುತ್ತೆ. ಕೊನೆಗೆ ಲಾಸ್ಟ್ ಮ್ಯಾಚ್ ಬಂದಾಗ 8 ಬಾಲ್ಗೆ 28 ರನ್ ಉಳ್ಕೊಂಡಾಗ ಹ್ಯಾರಿಸ್ ರೋಪ್ಗೆ ಸ್ಟ್ರೈಟ್ 6 ಹೊಡಿತಾರೆ. ಬಿಲೀವ್ ಮಾಡಲ್ಲ, ವಿರಾಟ್ ಕೊಹ್ಲಿ ಹೊಡೆದಿರ್ತಕ್ಕಂಥ ಆ ಸಿಕ್ಸ್ ಶಾರ್ಟ್ ಆಫ್ ದಿ ಸೆಂಚುರಿ ಅಂತ ಘೋಷಣೆ. 2023ರಲ್ಲಿ ಸರಣಿ ಉದ್ದಕ್ಕೂ ಒಂದೇ ಒಂದು ಮ್ಯಾಚ್ ಅನ್ನು ಸೋಲದೆ ಫೈನಲ್ಸ್ಗೆ ಬಂದು ಮತ್ತೆ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿದ್ದಾಗ ಕಣ್ಣೀರನ್ನು ಸುರಿಸಿರ್ತಕ್ಕಂಥ ಕಣ್ಣುಗಳಿಗೂ ಅದಾದ ಒಂದೇ ವರ್ಷದಲ್ಲಿ ಅದಾದ ಕೇವಲ 10 ತಿಂಗಳಲ್ಲಿ ಮತ್ತೆ ನಾವು T20 ವರ್ಲ್ಡ್ ಕಪ್ ಅನ್ನು ಗೆದ್ಕೊಂಡು ಬರ್ತೀವಲ್ಲ, ಅದನ್ನು ನೋಡಿರ್ತಕ್ಕಂಥ ಕಣ್ಣುಗಳು ಕೂಡ ಇವೆ ಬಿಡ್ರಿ. 2025ರ ಇವತ್ತಿನ ದಿನ ನಡೆದಿರ್ತಕ್ಕಂಥ ಈ ಮ್ಯಾಚ್ ಅಲ್ಲಿ ಇಂಡಿಯಾ ನ್ಯೂಜಿಲೆಂಡ್ ಅನ್ನ ಸೋಲಿಸಿ 25 ವರ್ಷಗಳ ಸೇಡನ್ನು ತೀರಿಸಿಕೊಂಡು ಇಂಡಿಯಾ ಗೆದ್ದು ಬರುತ್ತಲ್ಲ ಚಾಂಪಿಯನ್ಸ್ ಟ್ರೋಫಿನ, ಅದನ್ನು ನೋಡಿರ್ತಕ್ಕಂಥ ಕಣ್ಣುಗಳು ಕ್ರಿಕೆಟ್ ಜಗತ್ತಿನ ಇತಿಹಾಸದಲ್ಲಿ ಎಷ್ಟು ಕಣ್ಣು ನೋಡ್ಬೋದು ನಾವು. 90s ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕಲರ್ಸ್ ಟಿವಿವರೆಗೂ ಎಲ್ಲವನ್ನು ನೋಡಿರ್ತಾ ಇತ್ತು, ಎಲ್ಲವನ್ನು ತಿಳಿತಾ ಇತ್ತು. ಆದರೆ ಬಿಲೀವ್ ಮಾಡಬೇಕು, ನಂಬಬೇಕು. 2011ರಿಂದ ವಿರಾಟ್ ಕೊಹ್ಲಿ ಅಪ್ ಟು ದಿ ಮಾರ್ಕ್, ಕ್ರಿಕೆಟ್ ಜಗತ್ತಿನ ರಾಜ. ಎಂಥ ಅದ್ಭುತವಾದ ವ್ಯಕ್ತಿ. 82 ಸೆಂಚುರಿ ಇದೆ, 82 ಸೆಂಚುರಿ. ತಾಂಬೋಲಿ ಎಲ್ಲ ಸೆಂಚುರಿಗಳನ್ನು ನೋಡಿರ್ತಕ್ಕಂಥವ್ರು. ಧನ್ಯ 90s ಕಿಡ್ಸ್.